ಎಲ್ಲರಿಗೂ ನಮಸ್ಕಾರ. ನಾನು ಚೇತಸ್. ನಾನು ಇಂದು ನಿಮಗೆ ಹೊರಟಿರುವ ಕತೆ ಕೇವಲ ಕಥೆಯಲ್ಲ. ಅದು ಆ ಊರಿನ ಉಸಿರು ನಿಂತು ಹೋದ ಕ್ಷಣಗಳ ಸಾಕ್ಷಿ. ಆ ಊರು ಎಲ್ಲಿದೆ ಎಂದು ನಾನು ಹೇಳೋದಿಲ್ಲ, ಆದರೆ ಹಸಿರಿನ ಮಧ್ಯೆ ಅಡಗಿರುವ ಆ ಪುಟ್ಟ ಹಳ್ಳಿಯ ಚಿತ್ರಣ ಈ ವಿಡಿಯೋದಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಅಲ್ಲಿನ ಜನ ತುಂಬ ಮಾಮೂಲಿ. ಬೆಳಗ್ಗೆ ಇದ್ದರೆ ತೋಟ, ಗದ್ದೆ, ಹಸುಗಳ ಆರೈಕೆ. ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಊರಿನಲ್ಲಿ ಒಂದು ವಿಚಿತ್ರ ಬದಲಾವಣೆ ಶುರುವಾಗುತ್ತೆ. ಸೂರ್ಯ ಮುಳುಗುತ್ತಿದ್ದಂತೆ ಜನರ ಧ್ವನಿ ಕಡಿಮೆಯಾಗುತ್ತೆ. ಕತ್ತಲು ಆವರಿಸುತ್ತಿದ್ದಂತೆ ಮನೆಯ ಬಾಗಿಲುಗಳು ಒಂದೊಂದಾಗಿ ಹಾಕಿಕೊಳ್ತಾರೆ. ಅಲ್ಲಿನ ಜನರಿಗೆ ಒಂದು ಅಭ್ಯಾಸವಿದೆ. ಯಾರು ಯಾರನ್ನೂ ತಡರಾತ್ರಿವರೆಗೆ ಹೊರಗೆ ಹೋಗಲು ಬಿಡೋದಿಲ್ಲ. ಇದು ಭಯವೋ ಅಥವಾ ಏನೋ ನಡೆಯಲಿದೆ ಎಂಬ ಮುನ್ಸೂಚನೆಯೂ ತಿಳಿಯದು. ಆ ಊರಿನ ಪಕ್ಕದಲ್ಲೇ ಒಂದು ಹಳೆಯ ಕೆರೆ ಇದೆ. ಅದರ ಪಕ್ಕಕ್ಕೆ ಹೋದರೆ 3 ಕಡೆ ದಟ್ಟವಾದ ಕಾಡು. ಆ ಕಾಡಿನ ಅಂಚಿನಲ್ಲಿ ಒಂದು ಹಳೆಯ ಬಾವಿ ಇದೆ. ಆ ಬಾವಿ ಯಾರು ಕಟ್ಟಿದ್ದಲ್ಲ. ಅದು ಯಾವಾಗಲಿಂದ ಅಲ್ಲಿ ಇದೆಯೋ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ಹೋದರೆ ನಿಮ್ಮ ಫೋನ್ ಕೆಲಸ ಮಾಡೋದೇ ಇಲ್ಲ. ಹಕ್ಕಿಯ ಚಿಲಿಪಿಲಿ ನಿಂತು ಹೋಗುತ್ತೆ. ಕೇವಲ ಒಂದು ರೀತಿಯ ಮರಗಟ್ಟಿಸುವ ಮೌನ ಮಾತ್ರ ಅಲ್ಲಿರುತ್ತೆ. ಸುಮಾರು 5-6 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಆಗ ಈ ಊರಿನಲ್ಲಿ ಇಷ್ಟೊಂದು ಭಯ ಇರಲಿಲ್ಲ. ಈರಪ್ಪ ಎಂಬ ರೈತ ಇದ್ದ. ತುಂಬ ಧೈರ್ಯವಂತ. ಒಂದು ಅಮಾವಾಸ್ಯೆಯ ರಾತ್ರಿ ಪಕ್ಕದ ಊರಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದ. ಸಮಯ ಸುಮಾರು 12 ಆಗಿತ್ತು. ಕಾಡಿನ ಹಾದಿಯಲ್ಲಿ ನಡೆಯುವಾಗ ಅವನಿಗೆ ಬಾವಿ ಹತ್ರ ಯಾರೋ ನಿಂತಂತೆ ಕಾಣ್ತು. ಗಾಢವಾದ ಕತ್ತಲು. ಆದರೂ ಆ ಕತ್ತಲಲ್ಲಿ ಒಬ್ಬ ಮಹಿಳೆ ನಿಂತಿರೋದು ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತು. ಅವಳು ಅಳ್ತಿರ್ಲಿಲ್ಲ, ಕಿರ್ಚಾಡ್ತಿರ್ಲಿಲ್ಲ, ಸುಮ್ಮನೆ ನಿಂತಿದ್ಲು. ಈರಪ್ಪನಿಗೆ ಅನ್ನಿಸ್ತು, ದಾರಿ ತಪ್ಪಿದ ಯಾವುದೋ ಹೆಣ್ಣು ಮಗಳು ಇರಬೇಕು ಎಂದು. ಯಾರಮ್ಮ ಅದು ಎಂದು ಕೇಳ್ದ. ಉತ್ತರ ಅಲ್ಲಿಂದ ಬರಲೇ ಇಲ್ಲ. ಹತ್ತಿರ ಹೋಗುತ್ತಿದ್ದಂತೆ ಅವಳ ಉಡುಗೆ ಅವನಿಗೆ ವಿಚಿತ್ರವಾಗಿ ಕಾಣಿಸ್ತು. ಹಳೆಯ ಕಾಲದ ಸೀರೆ. ಅದು ಕಿಂಚಿತ್ತೂ ಅಲುಗಾಡ್ತಿರ್ಲಿಲ್ಲ. ಗಾಳಿ ಬೀಸಿದರೂ ಅವಳ ಕೂದಲು ಅಥವಾ ಸೀರೆ ಒಂದು ಚೂರು ಕೂಡ ಅಲುಗಾಡ್ತಿರ್ಲಿಲ್ಲ. ಅವಳು ಬಾವಿಯ ದಡದ ಮೇಲೆ ನಿಂತೇ ಇರಲಿಲ್ಲ. ಬದಲಾಗಿ ಆ ಬಾವಿಯ ಕಲ್ಲಿನ ಮೇಲೆ ಕಾಲು ನೆಲಕ್ಕೆ ತಾಗದಂತೆ ನಿಂತಿದ್ಲು. ಈರಪ್ಪನಿಗೆ ಆಗ ಮೊದಲ ಬಾರಿಗೆ ಬೆನ್ನಿನ ಮೂಳೆಯಲ್ಲಿ ನಡುಕ ಶುರುವಾಗಿತ್ತು. ಈರಪ್ಪ ಅಂದು ಹೇಗೂ ಓಡಿ ಮನೆಗೆ ಸೇರ್ದ. ಆದರೆ ಮನೆಯಲ್ಲಿ ಯಾರಿಗೂ ಏನು ಕೂಡ ಹೇಳಲಿಲ್ಲ. ಮರುದಿನ ಅವನಿಗೆ ವಿಪರೀತ ಜ್ವರ. ಡಾಕ್ಟರ್ ಬಂದು ಪರೀಕ್ಷೆ ಮಾಡಿದ್ರು. ಎಲ್ಲವೂ ನಾರ್ಮಲ್ ಇತ್ತು. ಆದರೆ ಈರಪ್ಪನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಶೂನ್ಯವಿತ್ತು. 4ನೆಯ ದಿನ ಅವನು ಪ್ರಾಣ ಬಿಟ್ಟ. ಸಾಯುವ ಮುನ್ನ ಅವನು ಹೇಳಿದ್ದು ಒಂದೇ ಮಾತು: ಅವಳು ನನ್ನನ್ನು ನೋಡಿದ್ಲು, ಅವಳು ನನ್ನನ್ನು ನೋಡಿದ್ಲು. ಇದಾದ ನಂತರ ಊರಿನ ಜನಗಳಿಗೆ ಅಮಾವಾಸ್ಯೆಯ ದಿನದಂದು ಯಾರಾದರೂ ಒಬ್ಬರಿಗೆ ಏನಾದರೂ ಒಂದು ದೊಡ್ಡ ತೊಂದರೆಯಾಗ್ತಿತ್ತು. ಕೆಲವರು ಕಾಣೆಯಾಗ್ತಿದ್ರು, ಕೆಲವರು ಹುಚ್ಚರಾಗ್ತಿದ್ರು. ಆ ಊರಿನ ಜನರಿಗೆ ಒಂದು ದೊಡ್ಡ ಸತ್ಯ ಅರ್ಥವಾಗಿತ್ತು. ಆ ಬಾವಿಯ ಹತ್ತಿರ ಇರುವುದು ಕೇವಲ ಪ್ರೇತವಲ್ಲ, ಅದು ನೋಟಕ್ಕೆ ಸಿಕ್ಕುವ ಒಂದು ಸಾವಿನ ಕರೆಯೋಲೆ. ಆಕೆಗೆ ಯಾವುದೇ ಹಿನ್ನೆಲೆ ಇಲ್ಲ. ಅವಳು ಯಾರು, ಯಾಕೆ ಸತ್ತಳು ಎಂಬ ಯಾವುದೇ ಕಥೆಯೂ ಇರಲಿಲ್ಲ. ಅವಳು ಅಲ್ಲಿಯೇ ಇದ್ದಾಳೆ ಅಷ್ಟೆ. ಊರಿನ ಹಿರಿಯರು ಸಂಜೆ ಮೇಲೆ ಆ ದಾರಿಯಲ್ಲಿ ಹೋಗೋದನ್ನು ಪೂರ್ತಿ ನಿಲ್ಲಿಸಿದ್ರು. ಅಮಾವಾಸ್ಯೆ ಬರುತ್ತೆ ಎಂದರೆ ಇಡೀ ಊರು ಸ್ಮಶಾನದಂತೆ ಮೌನವಾಗ್ತಿತ್ತು. ಇದೆಲ್ಲವನ್ನು ನೋಡುತ್ತಿದ್ದ ಒಬ್ಬ ಕಾಲೇಜು ಹುಡುಗ. ಅವನ ಹೆಸರು ಸಿದ್ಧಾರ್ಥ್. ಅವನಿಗೆ ಇವೆಲ್ಲವೂ ಕೇವಲ ಭ್ರಮೆ ಅಥವಾ ಮಾಸ್ ಮಿಸ್ಟೀರಿಯಾ ಎಂದು ಅನಿಸ್ತಿತ್ತು. ಜನರಿಗೆ ಕತ್ತಲಲ್ಲಿ ಏನು ಕಾಣದೆ ಅದನ್ನೇ ದೊಡ್ಡದು ಮಾಡ್ತಾರೆ ಎಂದು ವಾದ ಮಾಡ್ತಿದ್ದ. ಅವನು ಆ ರಾತ್ರಿ ಆ ಬಾವಿಯ ರಹಸ್ಯವನ್ನು ಬಯಲು ಮಾಡಲೇಬೇಕು ಎಂದು ನಿರ್ಧರಿಸಿದ್ದ. ತನ್ನ ಕ್ಯಾಮರಾ, ಟ್ರೈಪಾಡ್ ಹಿಡಿದು ಅಮಾವಾಸ್ಯೆಯ ರಾತ್ರಿ ಸರಿಯಾಗಿ 12 ಗಂಟೆಗೆ ಬಾವಿಯ ಬಳಿ ಹೋದ. ಅವನು ಅಲ್ಲಿ ಹೋದಾಗ ಮೊದಲು ಕಂಡಿದ್ದು ಕಡು ಕತ್ತಲು. ಬಾವಿ ಹತ್ತಿರ ಹೋಗಿ ತನ್ನ ಕ್ಯಾಮರಾವನ್ನು ಸೆಟ್ ಮಾಡ್ದ. ಅವನು ಬಾವಿಯಿಂದ ಸುಮಾರು 50 ಅಡಿ ದೂರದಲ್ಲಿ ಒಂದು ಮರದ ಹಿಂದೆ ಅಡಗಿ ಕುಳಿತಿದ್ದ. ಗಡಿಯಾರದಲ್ಲಿ ಸಮಯ 12 ದಾಟಿತ್ತು. ಗಾಳಿಯಲ್ಲಿ ಒಂದು ರೀತಿಯ ತಂಪು ಹರಡಿತ್ತು. ಆ ತಂಪು ಎಷ್ಟಿತ್ತು ಎಂದರೆ ಅವನ ಉಸಿರಾಟದ ಹೊಗೆ ಅವನಿಗೆ ಕಾಣ್ತಿತ್ತು. ಕಾಡಿನಲ್ಲಿ ನರಿಗಳು ಕೂಗುವುದು ನಿಲ್ಲಿಸಿದ್ವು. ಒಂದು ರೀತಿಯ ಭಾರವಾದ ನಿಶಬ್ದ.
ಸರಿಯಾಗಿ 12:07 ಕ್ಯಾಮರಾದ ಲೆನ್ಸ್ನಲ್ಲಿ ಏನೋ ಒಂದು ಕಪ್ಪು ಆಕೃತಿ ಕಾಣಿಸ್ಕೊಳ್ತು. ಸಿದ್ಧಾರ್ಥ್ ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದ. ಬಾವಿಯ ಪಕ್ಕದಲ್ಲಿ ಅವಳು ನಿಂತಿದ್ಲು. ಅವಳು ಎಲ್ಲಿಂದ ಬಂದ್ಲು? ಅಲ್ಲಿ ಯಾವುದೇ ಸದ್ದು ಇರಲಿಲ್ಲ. ಒಣಗಿದ ಎಲೆಗಳು ತುಳಿದ ಶಬ್ದವೂ ಕೂಡ ಕೇಳಿಸ್ತಿಲ್ಲ ಅವನಿಗೆ. ಅವಳು ಮೆಲ್ಲನೆ ತಲೆ ಎತ್ತಿದ್ಲು. ಅವಳ ಮುಖದಲ್ಲಿ ಚರ್ಮವಿರಲಿಲ್ಲ, ಮಾಂಸವೂ ಕೂಡ ಇರಲಿಲ್ಲ. ಅದು ಕೇವಲ ಒಂದು ಗಾಢವಾದ ನೆರಳು. ಆದರೆ ಆ ನೆರಳಿನ ಮಧ್ಯೆ 2 ಕಣ್ಣುಗಳ ಜಾಗದಲ್ಲಿ ಬರೀ ಶೂನ್ಯವಿತ್ತು. ಆ ಶೂನ್ಯ ಅವನನ್ನು ನೋಡುತ್ತಿದೆ ಎಂದು ಸಿದ್ಧಾರ್ಥನಿಗೆ ಅನಿಸಿದಾಗ ಅವನ ಕೈ ಕಾಲುಗಳು ಮರಗಟ್ಟಿದ್ವು. ಅವಳು ಕ್ಯಾಮರಾದ ಕಡೆಗೆ ಒಂದು ಹೆಜ್ಜೆ ಇಟ್ಲು. ಕ್ಯಾಮರಾದ ಸ್ಕ್ರೀನ್ ಮೇಲೆ ವಿಚಿತ್ರವಾದ ಗೆರೆಗಳು ಕಾಣಿಸ್ಕೊಂಡ್ವು. ಅವಳು ಪ್ರತಿ ಹೆಜ್ಜೆ ಇಡುತ್ತಿದ್ದಂತೆ ಸುತ್ತಲಿನ ಮೌನ ಇನ್ನೂ ಗಾಢವಾಗ್ತಿತ್ತು. ಸಿದ್ಧಾರ್ಥ್ ಓಡೋಕೆ ಪ್ರಯತ್ನ ಮಾಡ್ದ, ಆದರೆ ಅವನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಿದ್ವು. ಅವಳು ಕ್ಯಾಮರಾದ ಹತ್ತಿರ ಬರ್ತಾ ಇದ್ಲು. ಆ ಆಕೃತಿ ಗಾಜಿನ ಮೇಲೆ ತನ್ನ ಕೈ ಇಟ್ಟಂತೆ ಕಂಡಿತು. ಕ್ಯಾಮ್ರಾ ಆಫ್ ಆಯಿತು. ಇಡೀ ಕಾಡು ನಿಶಬ್ದವಾಯಿತು. ಸಿದ್ಧಾರ್ಥನಿಗೆ ತನ್ನ ಹೃದಯ ಬಡಿತವೇ ಒಂದು ದೊಡ್ಡ ಶಬ್ದದಂತೆ ಕೇಳಿಸ್ತಾ ಇತ್ತು. ಅವಳು ಈಗ ಅವನ ಕಡೆ ತಿರುಗಿದಳು. ಅವಳು ಏನನ್ನೂ ಮಾಡುತ್ತಿರಲಿಲ್ಲ, ಕೇವಲ ನೋಡುತ್ತಿದ್ಲು. ಆ ನೋಟದಲ್ಲಿ ಒಂದು ತರಹದ ಸೆಳೆತವಿತ್ತು. ಅದು ಪ್ರೀತಿಯಲ್ಲ, ದ್ವೇಷವೂ ಅಲ್ಲ. ಅದೊಂದು ವಿವರಿಸಲಾಗದ ಆಳವಾದ ಶೂನ್ಯ. ಮರುದಿನ ಬೆಳಗ್ಗೆ ಊರಿನವರು ಹೋಗಿ ನೋಡಿದಾಗ ಕ್ಯಾಮರಾ ಅಲ್ಲೇ ಇತ್ತು. ಆದರೆ ಸಿದ್ಧಾರ್ಥ್ ಅಲ್ಲಿ ಇರಲಿಲ್ಲ. ಆ ಕ್ಯಾಮರಾದಲ್ಲಿ ಯಾವುದೇ ರೆಕಾರ್ಡಿಂಗ್ ಇರಲಿಲ್ಲ, ಕೇವಲ ಕಪ್ಪು ಪರದೆ ಮಾತ್ರ ಇತ್ತು. ಸಿದ್ಧಾರ್ಥ್ ಎಲ್ಲಿ ಹೋದ ಎಂದು ಯಾರಿಗೂ ತಿಳಿಯಲೇ ಇಲ್ಲ. ಇಂದಿಗೂ ಆ ಊರಿನಲ್ಲಿ ಅಮಾವಾಸ್ಯೆಯ ರಾತ್ರಿ ಯಾರೂ ಕಿಟಕಿ ತೆರೆಯೋದೇ ಇಲ್ಲ. ಆ ಹಳೆಯ ಬಾವಿಯ ಹತ್ರ ಹೋದರೆ ನಿಮಗೆ ಇಂದಿಗೂ ಒಂದು ಅನುಭವವಾಗುತ್ತೆ. ಯಾರೋ ನಿಮ್ಮನ್ನು ತುಂಬ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ ಎಂದು. ಆಕೆ ನಿಮ್ಮನ್ನು ಕರೆಯೋದಿಲ್ಲ, ನಿಮ್ಮ ಮೇಲೆ ದಾಳಿಯೂ ಕೂಡ ಮಾಡೋದಿಲ್ಲ. ಅವಳು ಕೇವಲ ನಿಮ್ಮ ನೋಟಕ್ಕಾಗಿ ಕಾಯ್ತಾ ಇರ್ತಾಳೆ. ನೆನಪಿಡಿ, ಕೇವಲ ರಹಸ್ಯಗಳು ಹುಡುಕುತ್ತಾ ನಾವು ಹೋದರೆ ಆ ರಹಸ್ಯಗಳೇ ನಮ್ಮನ್ನು ಹುಡುಕಿಕೊಂಡು ಬರಲು ಶುರು ಮಾಡುತ್ತೆ. ನೀವು ಇಂದು ರಾತ್ರಿ ಮಲಗುವಾಗ ಕಿಟಕಿ ಸರಿಯಾಗಿ ಹಾಕಿದ್ದೀರಾ ಎಂದು ಒಮ್ಮೆ ನೋಡಿಕೊಳ್ಳಿ. ಏಕೆಂದರೆ ಅವಳು ಬಾವಿಯ ಹತ್ತಿರವೇ ಇರಬೇಕು ಎಂದೇನಿಲ್ಲ. ಅವಳು ನಿಮ್ಮನ್ನು ನೋಡಲು ನೀವು ತಿರುಗಿ ನೋಡುವ ಒಂದು ಕ್ಷಣ ಸಾಕು. ಇದಾಗಿತ್ತು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ. ನಿಮಗೆ ಇದೇ ರೀತಿಯ ಹಾರರ್ ಸ್ಟೋರಿ ಬೇಕು ಅಂತ ಹೇಳಿದರೆ, ನಿಮಗೆ ಯಾವ ರೀತಿಯ ಹಾರರ್ ಸ್ಟೋರೀಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.